ನಟಿ ಶಫಾಲಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನಗಳು. ಹದಿಹರೆಯದ ಯುವಕರೇ ಹೃದಯಾಘಾತಕ್ಕೆ ಸಾವನ್ನಪ್ತಾ ಇರೋದು ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹದಿಹರೆಯದವರ ಹೃದಯಾಘಾತಕ್ಕೆ ವೈದ್ಯರು ಕೂಡ ಆಘಾತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾನಸಿಕ ಒತ್ತಡ, ಧೂಮಪಾನ, ಮದ್ಯಪಾನ, ಅದರ ಜೊತೆಗೆ ಜೀವನ ಶೈಲಿಯೇ ಹಾರ್ಟ್ ಅಟ್ಯಾಕಿಗೆ ಕಾರಣವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಂಸದರು ಮತ್ತು ಹೃದ್ರೋಗ ತಜ್ಞರಾದಂತಹ ಡಾಕ್ಟರ್ ಮಂಜುನಾಥ್ ಅವರು ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಇತ್ತೀಚಿನ ದಿನಗಳಲ್ಲಿ ಕಾಮನ್ ಪರ್ಸನ್ ನಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಕೂಡ ಹಾರ್ಟ್ ಅಟ್ಯಾಕ್ ಅನ್ನೋದು ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇದೆ. ಸಾಕಷ್ಟು ಸಾವುಗಳು ಕೂಡ ಸಂಭವಿಸ್ತಾ ಇದೆ. ಏನು ಕಾರಣ ಇರಬಹುದು ಅಂತ ಹೇಳಿ ಸರ್? ಅಂದರೆ ಈಗ ಭಾರತ ದೇಶದಲ್ಲಿ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಹೃದಯಾಘಾತ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕಳೆದ 15 ವರ್ಷದಲ್ಲಿ ಭಾರತ ದೇಶದಲ್ಲಿ 22% ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ನಾವು ಒಂದು ಅಧ್ಯಯನ ಕೂಡ ಮಾಡಿದ್ವಿ. ಅಂದರೆ 2013ರಿಂದ 2018, ಅಂದರೆ ಕೋವಿಡ್ ಬರೋದಕ್ಕೆ ಮೊದಲು ನಾನು ಮಾತಾಡ್ತಾ ಇರೋದು. 2013ರಿಂದ 2018 ಈ 5 ವರ್ಷದಲ್ಲಿ ಸುಮಾರು 5,500 ಯುವ ಹೃದ್ರೋಗಿಗಳಿಗೆ ನಾವು ಹೃದಯಾಘಾತಕ್ಕೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. ಸೊ ಅದರಿಂದ ಅಂದರೆ ಕೆಲವರಲ್ಲಿ ಯಾವ ಭಾವನೆ ಮೂಡಿದೆ, ಇದೆಲ್ಲ ಕೋವಿಡ್ ಆದಮೇಲೆ ಜಾಸ್ತಿ ಆಗಿದೆಯಾ ಅನ್ನುವ ಒಂದು ಆತಂಕ, ಭಯ ಇದೆ. ಆದರೆ ಕೋವಿಡ್ ಬರೋದಕ್ಕೆ ಮೊದಲು ಕೂಡ ಯುವಕರಲ್ಲಿ ಮಧ್ಯವಯಸ್ಕರಲ್ಲಿ ಭಾರತ ದೇಶದಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳು ಕೂಡ ಇದೆ. ಈಗಾಗಲೇ ತಾವು ಹೇಳಿದಾಗೆ ಧೂಮಪಾನ, ಮದ್ಯಪಾನ ಆಗ್ಬೋದು, ಸಕ್ಕರೆ ಕಾಯಿಲೆ ಕೂಡ ಭಾರತ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಅಂದರೆ ಇವತ್ತು ಭಾರತ ದೇಶದಲ್ಲಿ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟೀಸು ಇದು ಪ್ರಿವಲೆನ್ಸ್ ಎಷ್ಟಿದೆ ಅಂದರೆ 11% ಇದೆ. ಅಂದರೆ ಸುಮಾರು 10 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ. ಇನ್ನು ಸುಮಾರು 12 ಕೋಟಿ ಜನರು ಸಕ್ಕರೆ ಕಾಯಿಲೆ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ. ಅವರು ಅಂದರೆ ಪ್ರೀ ಡಯಾಬಿಟೀಸ್ ಅಂತೀವಿ, ಅದು ಕೂಡ ಹೃದಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಅಂದರೆ ಈ ಚಿಕ್ಕವರಲ್ಲಿ ಹೃದಯಾಘಾತ ಆದವರಲ್ಲಿ ನಾವು ಅವ್ರದ್ದು ರಿಸ್ಕ್ ಫ್ಯಾಕ್ಟರ್ಸ್ ಅನಲೈಸ್ ಮಾಡಿದಾಗ ಆಯಿತು, ಇದೆಲ್ಲ ಗೊತ್ತಿರೋದೆ. ಧೂಮಪಾನ, ಮದ್ಯಪಾನ, ಸಕ್ಕರೆ ಕಾಯಿಲೆ ಇರೋದು ಅಥವಾ ಬೊಜ್ಜು ದೇಹ ಇರೋದು, ನಂತರ ಅವರ ಶರೀರದಲ್ಲಿ ಕೊಲೆಸ್ಟ್ರಾಲ್, ಕೊಬ್ಬಿನ ಅಂಶ ಜಾಸ್ತಿ ಇರೋದು, ಇವೆಲ್ಲ ಗೊತ್ತಿರತಕ್ಕಂಥ ಕಾರಣ. ಆದರೆ 25% ಹೃದಯಾಘಾತ ಆದವರಲ್ಲಿ ಇದು ಯಾವುದೇ ನಿಖರವಾದಂಥ ಕಾರಣ ಇಲ್ಲ. ಧೂಮಪಾನ ಇರಲ್ಲ, ಮದ್ಯಪಾನ ಇರಲ್ಲ, ಸಕ್ಕರೆ ಕಾಯಿಲೆ ಇರಲ್ಲ. ಆದರೂ ಯಾಕೆ ಬಂತು ಅನ್ನುವ ಒಂದು ಆತಂಕ ಎಲ್ಲರನ್ನು ಕಾಡ್ತಾ ಇದೆ. ಒತ್ತಡ ಅನ್ನೋದು ಬಹಳ ಮುಖ್ಯವಾದಂಥ ಕಾರಣ ಆಗಿದೆ. ಒತ್ತಡವನ್ನು ನಾವು ಈಗ ಹೊಸ ಧೂಮಪಾನ ಅಂತ ಹೇಳ್ತೀವಿ. ಯಾಕೆಂದರೆ ಒತ್ತಡ ಇವತ್ತು ನಮ್ಮ ಯುವಕರಲ್ಲಿ ಏನಾಗ್ತಾ ಇದೆ, ಎಲ್ಲ ಕೂಡ ಬೇಗ ಆಗಬೇಕು. 10 ವರ್ಷದಲ್ಲಿ ಮಾಡತಕ್ಕಂಥ ಸಾಧನೆ 10 ತಿಂಗಳಲ್ಲಿ ಮಾಡಬೇಕು. ಅದರಿಂದ ಬಹಳ ಅವರು ವಿದ್ಯಾಭ್ಯಾಸದ ಪಿರಿಯಡಿಂದ ಹಿಡಿದು ಅವರ ಪ್ರೊಫೆಷನ್, ಈಗ ಮಧ್ಯರಾತ್ರಿ ತನಕ ಕೆಲಸ ಮಾಡೋದು, ಬೆಳಗಿನ ಜಾವ ತನಕ ಕೆಲಸ ಮಾಡೋಂಥದ್ದು. ಸೊ ಈ ಸ್ಪರ್ಧಾತ್ಮಕ ಜಗತ್ತು ಮತ್ತು ಬದಲಾದ ಜೀವನ ಶೈಲಿ ಅದು ಕೂಡ ಇವತ್ತು ಹೆಚ್ಚು ಒತ್ತಡವನ್ನು ತಂದಿದೆ. ನಂತರ ಇನ್ನೊಂದು ಬಹಳ ಮುಖ್ಯವಾದದ್ದು ಕಾರಣ ಅಂದರೆ ಇವತ್ತು ಕೆಲವರು ಯುವಕರಲ್ಲಿ ಈ ಡ್ರಗ್ ಅಬ್ಯೂಸ್ ಅಂತ ಈ ಮಾದಕ ವಸ್ತುಗಳನ್ನು ಸೇವಿಸ್ತಾರೆ. ಹೌದು. ಸೊ ಅದು ನಾರ್ಕೋಟಿಕ್ಸ್ ಆಗ್ಬೋದು, ಅಂದರೆ ಎಲ್ಲ ಬರುತ್ತೆ ಅದರಲ್ಲಿ. ಮಾರಿಜೂನಾ, ಗಾಂಜಾ ಆಗ್ಬೋದು, ಕೊಕೇನ್ ಆಗ್ಬೋದು, ಹುಕ್ಕಾಬಾರ್ ಅಂತ ಕೆಲವು ಕಡೆ ಇದೆ. ನಾನು ಒಂದು 2-3 ಚಿಕ್ಕ ವಯಸ್ಸಿನ ಹೆಣ್ಮಕ್ಳು ನೋಡಿದ್ದೇನೆ, ಹುಕ್ಕಾಬಾರಿಂದ ಕರ್ಕೊಬಂದಿದ್ರು, ಎದೆ ನೋವು ಅಂತ. ಅದರಲ್ಲಿ 2 ಸಾವನ್ನಪ್ಪಿದ್ರು. ಸೊ ಅದರಿಂದ ಈ ಡ್ರಗ್ ಅಬ್ಯೂಸ್ ಅನ್ನೋದು ಕೂಡ ಒಂದು ಪ್ರಮುಖವಾದಂಥ ಕಾರಣ ಆಗಿದೆ. ನಂತರ ಅದಕ್ಕೋಸ್ಕರ ಈಗ ಕಾರಣಗಳನ್ನು ಹುಡುಕ್ತಾ ಹೋಗ್ತಾ ಇದ್ದೀವಿ. ಯಾಕೆಂದರೆ 25% ಹೃದಯಾಘಾತ ಆದವರಲ್ಲಿ ಯಾವುದೇ ನಿಖರವಾದಂಥ ಕಾರಣ ಇಲ್ಲ. ಅದಕ್ಕೋಸ್ಕರ ನಾವು ಈ ಪಟ್ಟಿಯನ್ನು ನೋಡ್ತಾ ಇದ್ದೀವಿ. ಅದು ಏನಾದರೂ ಒತ್ತಡ ಜಾಸ್ತಿ ಇದೆಯಾ, ಅಥವಾ ಈಗ 42 ವರ್ಷದ ಇವರು ಸಾವನ್ನಪ್ಪಿದ್ದಾರೆ, ಅವರ ಅಭ್ಯಾಸಗಳು ಏನು ಗೊತ್ತಿಲ್ಲ, ಅವರ ಹವ್ಯಾಸಗಳು ಏನಿದೆ ಗೊತ್ತಿಲ್ಲ. ನಂತರ ಇನ್ನೊಂದು ಬಹಳ ಮುಖ್ಯವಾದದ್ದು, ಇದು ಏರ್ ಪೊಲ್ಯೂಷನ್ ಆಲ್ಸೋ, ಒಂದು ವಾಯುಮಾಲಿನ್ಯ ಕೂಡ ಈ ಒಂದು ಪ್ರಮುಖ ಕಾರಣವಾಗಿ ಹೊರಹೊಮ್ತಾ ಇದೆ. ಯಾಕೆಂದರೆ ಇವತ್ತು ನಾವು ಸುಮಾರು ಜನರಿಗೆ ಇವತ್ತು ನಾವು ರಕ್ತ ಪರೀಕ್ಷೆ ಮಾಡಿದಾಗ ಅವ್ರ ಹಿಮೋಗ್ಲೋಬಿನ್ 18-19 ಇರುತ್ತೆ. ನಾರ್ಮಲಿ ಅದು 13ರಿಂದ 15 ಇರಬೇಕು. ಅಂದರೆ ಈ ಸ್ಮೋಕರ್ಸ್ಗೆ ಅಂದರೆ ಹಿಮೋಗ್ಲೋಬಿನ್ ಅಂದರೆ ಅದು ಶುದ್ಧ ರಕ್ತ ಅಲ್ಲ. ಅದು ಈ ಸ್ಮೋಕರ್ಸಲ್ಲಿ ಏನಾಗುತ್ತೆ, ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅಂದ್ಬಿಟ್ಟು ಜಾಸ್ತಿ ಆಗುತ್ತೆ. ಅದು ನಾವು ವಾಯುಮಾಲಿನ್ಯ ಕೂಡ ಇವತ್ತು ಒಂದು ಪ್ರಮುಖ ಕಾರಣ ಆಗ್ತಾ ಇದೆ. ಯಾಕೆಂದರೆ
ಪಾರ್ಟಿಕ್ಯುಲೇಟ್ ಮ್ಯಾಟರ್ ಲೆಸ್ ದೆನ್ 2.5 ಮೈಕ್ರಾನ್ ಇದ್ದಿದ್ದು ನಾವು ಉಸಿರಾಡುವಾಗ ಉಸಿರು ಒಳಗೆ ತಗೊಳ್ಳುವಾಗ ಅದು ಶ್ವಾಸಕೋಶಕ್ಕೆ ಹೋಗಿ ಅದು ರಕ್ತನಾಳಕ್ಕೆ ಹೋಗಿ ಆ ಪಾರ್ಟಿಕಲ್ಸು ರಕ್ತನಾಳದಲ್ಲಿ ಡಿಪಾಸಿಟ್ ಆಗಿ ಅಲ್ಲಿ ಕ್ಲಾಟ್ ಫಾರ್ಮ್ ಕೂಡ ಆಗ್ತಾ ಇದೆ. ಸೊ ನಂತರ ಇನ್ನೊಂದು ಬಹಳ ಮುಖ್ಯವಾದದ್ದು, ಪ್ರತಿ 250ರಿಂದ 50 ಜನರಲ್ಲಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿನಿಂದಲೇ ಕೊಲೆಸ್ಟ್ರಾಲು ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ. ಸೊ ಅದನ್ನು ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಿಲಿಮಿಯಾ ಅಂತೀವಿ, ಹುಟ್ಟಿನಿಂದ ಇರುತ್ತೆ. ಅವ್ರು ಹೇಳ್ತಾರೆ, ಡಾಕ್ಟ್ರೇ ನಾನೇನು ತಿನ್ನಲ್ಲ, ನಾನು ನಾನ್ ವೆಜಿಟೇರಿಯನ್ ತಿನ್ನಲ್ಲ, ಜಿಡ್ ಪದಾರ್ಥ ತಿನ್ನಲ್ಲ, ನನ್ನ ಕೊಲೆಸ್ಟ್ರಾಲ್ ಏನಕ್ಕೆ ಜಾಸ್ತಿ ಆಯಿತು ಅಂತ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಆದರೆ ಇದು ಕೊಲೆಸ್ಟ್ರಾಲು 70% ಇವತ್ತು ಹಲವಾರು ಭಾರತೀಯರಿಗೆ ಸ್ವಾಭಾವಿಕವಾಗಿ ಅವ್ರ ಲಿವರಲ್ಲೇ ಉತ್ಪತ್ತಿ ಆಗುತ್ತೆ, ಏನು ತಿಂದೇ ಇದ್ರೂ ಉತ್ಪತ್ತಿ ಆಗುತ್ತೆ. ನಂತರ ಒಂದು ಕಾಲ ಇತ್ತು, ಇದು ಇಲ್ಲ ಶ್ರೀಮಂತರ ಕಾಯಿಲೆ, ಇದು ಪಟ್ಟಣವಾಸಿಗಳ ಕಾಯಿಲೆ ಅಂತ ಇದ್ವಿ. ಈಗ ಬಡವರಲ್ಲೂ ಜಾಸ್ತಿ ಆಗಿದೆ, ರೈತರಲ್ಲೂ ಜಾಸ್ತಿ ಆಗಿದೆ, ಕೂಲಿ ಕಾರ್ಮಿಕರಲ್ಲೂ ಜಾಸ್ತಿ ಆಗಿದೆ. ಅದರಿಂದ ಇವತ್ತು ನಾವು ಈ ಒತ್ತಡ ಬಹಳ ಇದು, ಮತ್ತು ಫುಡ್ ಹ್ಯಾಬಿಟ್ಸು, ಫುಡ್ ಪ್ರಾಡಕ್ಟ್ಸ್ ಚೇಂಜ್ ಆಗಿದೆ. ಅದಕ್ಕೋಸ್ಕರ ಮೊನ್ನೆ ನಾನು ಲಕ್ನೋಗೆ ಹೋಗಿದ್ದೆ. ಇನ್ಸ್ಟಿಟ್ಯೂಟ್ ಆಫ್ ಟಾಕ್ಸಿಕಾಲಜಿ ಅಂತ ಇದೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಟಾಕ್ಸಿಕಾಲಜಿ. ಇವತ್ತು ನಾವು ಎಲ್ಲ ಬೆಳೆ ಉತ್ಪನ್ನಗಳಿಗೆ, ಬೆಳೆಗಳಿಗೆ ಬೆಳೆಯುವಾಗ ಎಲ್ಲ ನಾವು ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀವಿ. ಸೊ ಅದು ಕೂಡ, ಅದಕ್ಕೋಸ್ಕರ ನಾವು ಇದನ್ನು ಆಹಾರ ಪದಾರ್ಥಗಳನ್ನು, ಇದು ತರಕಾರಿ ಆಗ್ಬೋದು ಅಥವಾ ಇದು ನಾನ್ ವೆಜಿಟೇರಿಯನ್ ಸ್ಟಫ್ ಆಗ್ಬೋದು, ಅದರಲ್ಲಿ ಏನಾದರೂ ಈ ಅಂಶ, ಪೆಸ್ಟಿಸೈಡ್ ಅಂಶ ಅಥವಾ ಈ ವಿಷ, ಅಂದರೆ ಆಹಾರದಲ್ಲೂ ವಿಷ ಇದೆ ಅಂತ, ಅಂದರೆ ಪೆಸ್ಟಿಸೈಡ್ಸ್ ಕಂಟೆಂಟ್ನ ನಾವು ಚೆಕ್ ಮಾಡಬೇಕಾಗಿದೆ. ಇವತ್ತು ನಮ್ಮಲ್ಲೇನಾಗುತ್ತೆ, ಯಾರೋ 5-10 ಜನ ಸಾವನ್ನಪ್ಪಿದಾಗ ಮಾತ್ರ ಚೆಕ್ ಮಾಡ್ತಾರೆ. ಅದು ನಿರಂತರವಾಗಿ ನಾವು ಫುಡ್ ಪ್ರಾಡಕ್ಟ್ಸ್ನು ಚೆಕ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅದರಲ್ಲಿ ಏನಾದರೂ ಪೆಸ್ಟಿಸೈಡ್ ಅಂಶ ಜಾಸ್ತಿ ಇದೆಯಾ, ನಾವು ಫಾರ್ಮರ್ಸ್ನೂ ಎಜುಕೇಟ್ ಮಾಡಬೇಕು, ಎಷ್ಟು ನಾವು ಪೆಸ್ಟಿಸೈಡ್ನ ಸ್ಪ್ರೇ ಮಾಡಬೇಕು. ಸೊ ಇದೆಲ್ಲವನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಫ್ಯಾಟಿ ಲಿವರ್ ಅಂತ ಒಂದು ಪ್ರಾಬ್ಲಮ್ಮು, ಡಿಸಾರ್ಡರ್ ಆಗಿದೆ. ಫ್ಯಾಟಿ ಲಿವರ್ ಅಂದರೆ ಲಿವರಲ್ಲಿ ಕೊಬ್ಬಿನ ಅಂಶ ಅಕ್ಯುಮುಲೇಟ್ ಆಗೋಂಥದ್ದು. ಅಂಥವ್ರಿಗೂ ಕೂಡ ಡಯಾಬಿಟೀಸ್ ಬರೋ ಚಾನ್ಸಸ್ ಜಾಸ್ತಿ, ಹೃದಯಾಘಾತ ಬರೋ ಚಾನ್ಸಸ್ ಜಾಸ್ತಿ. ನಂತರ ಈ ನಮ್ಮ ರಕ್ತದಲ್ಲಿ ಇರತಕ್ಕಂಥ ಕೊಲೆಸ್ಟ್ರಾಲ್ಗೂ ಶರೀರದ ತೂಕಕ್ಕೂ ಸಂಬಂಧ ಇಲ್ಲ. ಕೆಲವರು ಸಣ್ಣಕ್ಕಿರ್ಬೋದು, ತೂಕ ಕಡಿಮೆ ಇರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು. ನಮ್ಮ ಜನ ಏನು ಇಲ್ಲ ನಾನು ಸಣ್ಣಕ್ಕಿದ್ದೀನಿ, ನನ್ನ ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಅದರಿಂದ ಇವತ್ತು ನಿಜವಾಗ್ಲೂ ನಾವು ಈ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ನಂತರ ನಮ್ಮ ಅಧ್ಯಯನದಲ್ಲಿ ಈ ಹಾರ್ಟ್ ಅಟ್ಯಾಕ್ ಇನ್ ದ ಯಂಗ್, ಈ ಗ್ರೂಪಲ್ಲಿ 17% ಈ ಯುವ ರೋಗಿಗಳಿಗೆ, ಹೃದಯಾಘಾತ ಆದವರಲ್ಲಿ ಅನುವಂಶೀಯತೆ ಇತ್ತು. ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ. ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಏನು? ಯಾವುದಾದ್ರು ಒಂದು ಕುಟುಂಬದಲ್ಲಿ 50 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗಿದ್ರೆ ಅಂಥ ಕುಟುಂಬ ಸದಸ್ಯರಲ್ಲಿ ಈ ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗುತ್ತೆ. ಅದರಿಂದ ಫ್ಯಾಮಿಲಿ ಹಿಸ್ಟ್ರಿ ಬಹಳ ಮುಖ್ಯ. ನಾನು ನೋಡಿದ್ದೇನೆ, ಒಂದೇ ಫ್ಯಾಮಿಲಿನಲ್ಲಿ 4 ಜನ 5 ಜನಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗಂಥದ್ದು. ಇನ್ನೊಂದು ಬಹುಶಃ 5% ಅಥವಾ 8% ಸಡನ್ ಡೆತ್ ಅಂತ ಏನು ಹೇಳ್ತೀವಿ, ಸಡನ್ ಡೆತ್ಗೆ ಕಾಮನೆಸ್ಟ್ ಕಾಸು ಹೃದಯಾಘಾತನೇ. ಆದರೆ ಇನ್ನೊಂದು 5% ಹೃದಯಾಘಾತ ಆಗಿ ಅವರು ಸಡನ್ ಡೆತ್ ಆಗೋದಿಲ್ಲ, ಅದು ಬೇರೆ ಥರ ಹೃದಯದ ಕಾಯಿಲೆಗಳಿರುತ್ತೆ. ಅದನ್ನು ನಾವು ಹುಟ್ಟಿನಿಂದಲೇ ಹೃದಯದ ತೂಕ ಜಾಸ್ತಿ ಇರುತ್ತೆ, ಹೃದಯದ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಅದು ಪ್ರತಿ 500 ಜನರಲ್ಲಿ ಈ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಕಾಯಿಲೆ ಇರುತ್ತೆ. ಅದು ಹಾರ್ಟ್ ಅಟ್ಯಾಕ್ ಅಲ್ಲ. ಅಂದರೆ ಹೃದಯದ, ನಾರ್ಮಲಿ ಹೃದಯದ ವೇಟು 300 ಅಥವಾ 350 ಗ್ರಾಮ್ ಇರಬೇಕು, ಕೆಲವರಿಗೆ 500-600 ಗ್ರಾಮ್ ಇರುತ್ತೆ. ಸೊ ಅಂಥವರು ಕೂಡ ಸಡನ್ನಾಗಿ ಸಾವನ್ನಪ್ಪ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಹಾರ್ಟ್ ಅಟ್ಯಾಕ್ ಅಂತೀವಿ ಕೆಲವರಿಗೆ. ಇನ್ನು ಕೆಲವರಿಗೆ ಹೃದಯದಲ್ಲೂ ಕೂಡ ಕರೆಂಟ್ ಇರುತ್ತೆ. ಹೃದಯದಲ್ಲಿ ಕರೆಂಟ್ ಇದ್ದಂಥ ಸಂದರ್ಭ, ಕರೆಂಟ್ ಅಂದರೆ ಈ ಮಾಮೂಲಿ ಕರೆಂಟ್ ಥರ ಅಲ್ಲ, ಅದೇ ಬೇರೆ ಕರೆಂಟ್ ಇರುತ್ತೆ. ಅದು ಕೆಲವ್ರಿಗೆ ಕೆಲವು ಕಾಯಿಲೆ ಹೆಸರು ನಾನು ಮೆಡಿಕಲ್ಲಾಗಿ ಹೇಳೋದಾದರೆ ಅದನ್ನು ಅರಿಥ್ಮಿಯಾಸ್ ಅಥವಾ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತೀವಿ. ಅದು ಕೂಡ ಕೆಲವರಿಗೆ ಕಾರಣ ಆಗುತ್ತೆ. ಅದು ನಾವು ECG ನೋಡಿದರೆ ಗೊತ್ತಾಗುತ್ತೆ. ಅದು ಹಾರ್ಟ್ ಅಟ್ಯಾಕ್ ಅಲ್ಲ, ಬಟ್ ಆದರೆ ಹಾರ್ಟ್ ಕಾಯಿಲೆ. ಸೊ ಅದರಿಂದ ನಾನಾ ಥರದ್ದು ಇರುತ್ತೆ. ಸೊ ನಾವು ಮುನ್ನೆಚ್ಚರಿಕೆನ ವಹಿಸಬೇಕು. ನಿಜ ಸರ್, ಹೃದಯ ಸಂಬಂಧಿ ವಿಚಾರದ ಬಗ್ಗೆ ನಿಮ್ಮ ಜೊತೆ ಮಾತನಾಡ್ತಾ ಹೋಗಿದ್ರೆ ದಿನಗಳು ಮತ್ತು ಪುಟಗಳು ಸಾಲಲ್ಲ ಅನಿಸುತ್ತೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಇದು ಹೃದ್ರೋಗ ತಜ್ಞರಾದಂತಹ ಡಾಕ್ಟರ್ ಮಂಜುನಾಥ್ ಅವರು ಕೊಡ್ತಾ ಇರುವಂತಹ ಸಲಹೆ. ಯಾವ ರೀತಿ ಯುವಕರಲ್ಲಿ ಈ ಹೃದಯಾಘಾತದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ, ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಅವರು ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ.